ಮುಂದಿನ ಸುದ್ದಿ ಕರ್ನಾಟಕದಲ್ಲಿ ಆರಂಭವಾದ ಮುಂಗಾರು ಅಧಿವೇಶನದ್ದು. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾ ಇರುವ ಮೊದಲ ಅಧಿವೇಶನ ಇದು. ಸಮಯಕ್ಕೆ ಸರಿಯಾಗಿ ಸೆಷನ್ನಿಗೆ ಬಂದರು. ವಿಧಾನಸಭೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಅದರ ದ್ವಾರಕ್ಕೆ ನಮಸ್ಕಾರ ಮಾಡಿದ್ರು, ಹಣೆ ಹಚ್ಚಿ. ಒಳಗಡೆ ಬಂದು ಮುಖ್ಯಮಂತ್ರಿಗಳ ಕುರ್ಚಿ ಇರುತ್ತಲ್ಲ ಕೂತ್ಕೊಳ್ಳೋದು, ಫಾರ್ ದ ಫಸ್ಟ್ ಟೈಮ್ ಹಿ ಈಸ್ ಸಿಟ್ಟಿಂಗ್ ದೇರ್, ಅದಕ್ಕೆ ನಮಸ್ಕಾರ ಮಾಡಿದ್ರು. ವಿರೋಧ ಪಕ್ಷಗಳವರು ಕುಳಿತುಕೊಂಡಿರುವಲ್ಲಿ ಬಂದು ವಿರೋಧ ಪಕ್ಷದ ನಾಯಕ ಇದ್ದರು ಆರ್ ಅಶೋಕ್ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟರು. BJP JDSನ ಬೇರೆ ಬೇರೆ ಶಾಸಕರುಗಳಿದ್ದರು, ಅವ್ರ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟರು. ಅಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ನಾನು ಅನ್ನುವ ಮಾತು ಹೇಳ್ದಂಗಿತ್ತದು. ಮೊದಲ ಅಧಿವೇಶನದ ಮೊದಲನೆಯ ದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ಅದರ್ವೈಸ್ ಇಂಥ ಅಧಿವೇಶನಗಳನ್ನು ನಾವು ಎಷ್ಟು ನೋಡಿಲ್ಲ, ಎಷ್ಟು ಅಧಿವೇಶನ ನೋಡಿಲ್ಲ ಅವರು. MLA ಆಗಿ, ಮಿನಿಸ್ಟರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ಸದಸ್ಯನಾಗಿ ತುಂಬ ನೋಡಿದ್ದಾರೆ ಇಂಥವು. ಮುಖ್ಯಮಂತ್ರಿಯಾಗಿ ನೋಡ್ತಾ ಇರೋದು ಮೊದಲನೆಯ ಸಲ. ಮೊದಲನೇ ದಿನ ಇದುವರೆಗೂ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗತ್ತೆ. ಹಲವು ಮಾಜಿ ಸಚಿವರುಗಳು, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು, ಎಸ್ ಜಾನಕಿ, ಆಶಾ ಭೋಸ್ಲೆ ಅವರಿಗೆಲ್ಲ ಸಂತಾಪ ಸೂಚಿಸಲಾಯಿತು ಇವತ್ತು. ಮಾಜಿ ಸಚಿವ ಡಿ ಸುಧಾಕರ್, ಮಾಜಿ ಸಚಿವ ವೀರಣ್ಣ, ಮಾಜಿ ಸಚಿವ ವೆಂಕಟರಮಣಪ್ಪ, ಮಾಜಿ ಸಚಿವ ರಾಮಚಂದ್ರೇಗೌಡ, ಮಾಜಿ ಶಾಸಕ KR ಶ್ರೀನಿವಾಸಯ್ಯ, ಹೀಗೆ ಅನೇಕರಿಗೆ ಸಂತಾಪ ಸೂಚಿಸಿದರು. ಇವರುಗಳ ಪೈಕಿ ಡಿ ಸುಧಾಕರ್ ಹಿರಿಯೂರು ಶಾಸಕರಾಗಿದ್ದರು, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದರು. ಸಚಿವರಾಗಿದ್ದಾಗಲೇ ಮೃತಪಟ್ಟರು. ನೋಡಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಅಂತ ಹೋದವರು. ಇವತ್ತಿನ ಕಾಲದಲ್ಲಿ ಎಷ್ಟು ಸಣ್ಣ ಸರ್ಜರಿ ಅದು. ಆ ಸರ್ಜರಿಗಂತ ಹೋದವರು ವಾಪಸ್ ಬರಲೇ ಇಲ್ಲ. ಡಿ ಕೆ ಶಿವಕುಮಾರ್ ಅದನ್ನೇ ಮಾತಾಡಿದ್ರು ಇವತ್ತು, ಆತ್ಮೀಯತೆ ಹೆಂಗಿತ್ತು ಅಂತ. ಏಕವಚನದ ಸ್ನೇಹಿತರವರಿಬ್ಬರು. ನೀನು CM ಆಗೋದು ನಾನು ನೋಡಬೇಕು ಅಂತಿದ್ರಂತೆ ಸುಧಾಕರ್. ನಿನ್ನ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗಿರ್ತೀನೋ ಇಲ್ಲೋ ಗೊತ್ತಿಲ್ಲಪ್ಪ ಅಂತಿದ್ರಂತೆ. ಅಂದರೆ ಅವಕಾಶ ಸಿಗುತ್ತೋ ಇಲ್ಲವೋ ಅಂತ. ಸಣ್ಣ ಆಪ್ರೇಷನ್ಗೆ ಅಂತ ಹೋಗಿ ಸತ್ತೋಗ್ಬಿಟ್ರು. ಇಷ್ಟೇ, ಸಾವು ನಮ್ಮ ಕೈಯಲ್ಲಿಲ್ಲ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಮಧ್ಯದ ಬದುಕು ಮಾತ್ರ ನಮ್ಮ ಕೈಯಲ್ಲಿ ಅಂತ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ವಿಧಾನಸಭೆಯ ಕಳೆದ ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ಗೆಳೆಯ ಸುಧಾಕರ್ ಅವರ ವಿಚಾರದಲ್ಲಿ ನಾನೇನಾಗದೇ ಹೋದ್ರೂ ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಹೋದ್ರೂ ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ಪ್ರೀತಿಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕು. ನಿನಗೋಸ್ಕರ ನಾನು ಪೋರ್ಟ್ಫೋಲಿಯೋನೇ ಇಲ್ಲದೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಒಂದು ಶಿಸ್ತು ನನ್ನ ಮಿತ್ರ, ಆತ್ಮೀಯ ಮಿತ್ರ ಸುಧಾಕರ್ ಅವರಲ್ಲಿತ್ತು. ಬರೀ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಕೆಲವು ಸ್ನೇಹಿತರು, ಡಾಕ್ಟರ್ಗಳು ಒಂದಿಬ್ರು 3 ಜನ ಸೇರಿ ಹೋಗಿ ಸೇರ್ಕೊಂಡಿದ್ದಷ್ಟೇ. ಬಹಳ ಪ್ರಯತ್ನ ಮಾಡ್ದು ಆತನ ಉಳಿಸ್ಕೊಳ್ಬೇಕು ಅಂತೇಳಿ. ಸೊ ಕೊನೆಗೆ ಆತ ಕೊನೆ ಉಸಿರು ಎಳಿಬೇಕಾಯ್ತು. ಹುಟ್ಟು ನಮ್ಮದು ಅಲ್ಲ, ಸಾವು ನಮ್ಮದಲ್ಲ, ಇದರ ನಡುವೆ ಬದುಕು ಬರುವುದು ಮಾತ್ರ ನಮ್ಮದು ಅನ್ನೋದು ಕೂಡ ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ. ಇನ್ನು ಚೆನ್ನಮ್ಮ ಅವರು ಮೃತಪಟ್ಟಾಗ ಪ್ರಶ್ನೆ ಬಂತಂತೆ, ಅವರಿಗೆ ಸರ್ಕಾರಿ ಗೌರವ ಕೊಡಬೇಕಾ ಕೊಡಬಾರ್ದ? ನಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ದೊಡ್ಡ ಮನಸ್ಸು ತೋರಿಸಬೇಕು ಅಂಥೇಳಿ ಯಾರು ಏನೇ ಹೇಳಿದ್ರು ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋ ತೀರ್ಮಾನ ಮಾಡಿದೆ ಅಂದರು ಡಿ ಕೆ ಶಿವಕುಮಾರ್ ಅವರು. ಚೆನ್ನಮ್ಮನವ್ರ ಬಗ್ಗೆ ಹೇಳಿದರು. ಅಂದರೆ ಎಂಥ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿದ ಮಹಿಳೆ, ದೊಡ್ಡ ದೊಡ್ಡ ಮಕ್ಕಳನ್ನು ಕೊಟ್ಟೋದಂಥ ಮಹಿಳೆ ಅಂತಂದರು ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ. ನಮ್ಮ ದೇವೇಗೌಡರ ಧರ್ಮಪತ್ನಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇವತ್ತು ಅವರು ಕೂಡ
ಬಹಳ ಈ ರಾಷ್ಟ್ರದ ರಾಜಕಾರಣ ಜೊತೆಯಲ್ಲಿ ಬಹಳ ಸರಳತೆಗೆ ಒಂದು ಹೆಣ್ಣುಮಗಳು ಒಂದು ರಾಜಕಾರಣಿ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಶ್ರೀಮತಿ ಚೆನ್ನಮ್ಮನವರು ಸಾಕ್ಷಿ. ಎಲ್ಲ ರಾಜಕಾರಣಿ ಮನೆಗಳಲ್ಲಿ ಒಂದು ಯಾವ ರೀತಿ ಒಂದು ತಾಯಿ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು, ಒಂದು ಬಿಹೈಂಡ್ ಎವ್ರಿ ಮ್ಯಾನ್ ದೇರ್ ವಿಲ್ ಬಿ ಎ ಸಕ್ಸಸ್ಫುಲ್, ಒಂದು ಹೆಣ್ಣಿದೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಜೊತೆಯಲ್ಲಿ ಅವರ ಕುಟುಂಬದ ಹೊಳಪಿಗೆ ಪ್ರತಿಯೊಂದಕ್ಕೂ ಕೂಡ ಒಂದು ತ್ಯಾಗದ ಹೆಣ್ಣು ನಮ್ಮ ಚೆನ್ನಮ್ಮನವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ. ನಾವು ಕೂಡ ನನಗೆ ಸರ್ಕಾರದ ಗೌರವ ಕೊಡಬೇಕು ಅಂದಾಗ ಬೇಕಾದಷ್ಟು ಚರ್ಚೆ ಬೇರೆ ಸ್ನೇಹಿತರಲ್ಲಿ ಅಧಿಕಾರಿಗಳಲ್ಲೆಲ್ಲ ಬಂತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಗೆ ಕೂಡ ತಾಯಿಗೆ ಕೂಡ ನಾವು ಕೊಡಕ್ಕಾಗಲಿಲ್ಲ ಅನ್ನೋದು ಕೂಡ ಬೇಕಾದಷ್ಟು ಚರ್ಚೆ ಬಂತು. ಆದರೆ ನಾನು ದಿಟ್ಟವಾದಂತಹ ತೀರ್ಮಾನ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು ಹೇಳಿದೆ, ನಾವು ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ಹಂಗೆ ನಮಗೆ ಅಧಿಕಾರ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು. ಅಧಿಕಾರ ಇದ್ದಾಗ ಅಂತ ದೊಡ್ಡ ಮಹಿಳೆ ಚೆನ್ನಮ್ಮನವರಿಗೂ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಇನ್ನು ಉಳಿದಂತೆ ವಿಧಾನ ಪರಿಷತ್ ಸಭಾಧ್ಯಕ್ಷ ಸ್ಥಾನಕ್ಕೆ ಸಲೀಂ ಅಹಮ್ಮದ್ ಅವರು ನಾಮಪತ್ರ ಸಲ್ಲಿಸಿದರು. ಸಲೀಂ ಅಹಮ್ಮದ್ ಅವರ ಹೆಸರು AICC ಲೆಟರ್ ಹೆಡ್ನಲ್ಲಿ ಆವತ್ತೇ ಬಂದಿತ್ತು. 3ನೇ ತಾರೀಕು ಸಚಿವರುಗಳ ಪಟ್ಟಿಯೊಂದಿಗೆ ಬಂದಿತ್ತು. ಸಲೀಂ ಅಹಮ್ಮದ್ ಅವರು ಸಭಾಧ್ಯಕ್ಷರು, ಉಮಾಶ್ರೀ ಅವರು ಉಪಸಭಾಧ್ಯಕ್ಷರು. ಆ ಕಡೆ ಸ್ಪೀಕರ್ ಸ್ಥಾನಕ್ಕೆ GS ಪಾಟೀಲ್ರು, ರೋಣದ MLA. ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ ಅವರ ಹೆಸರು ಬಂದಿತ್ತು. ಅಲ್ಲಿ ಮಂಕಾಳ ವೈದ್ಯ ಅವರು ಬರ್ತಾರೆ ಅಂತ ನಿರ್ಧಾರ ಆಗಿದೆ. ಈ ಹೆಸರು ಅವತ್ತೇ ಬಂದಿತ್ತು. ಅದರ ಪ್ರಕಾರ ಆಯ್ಕೆಯ ಪ್ರಕ್ರಿಯೆ ಆಗಬೇಕಲ್ಲ, ನಾಮಪತ್ರ ಸಲ್ಲಿಸಿದ್ರು. ಮುಖ್ಯಮಂತ್ರಿಗಳಿದ್ದರು, KPCC ಅಧ್ಯಕ್ಷರಿದ್ದರು, ಅನೇಕ ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯರುಗಳಿದ್ದರು. ಇಂಟ್ರೆಸ್ಟಿಂಗ್ಲಿ NDA ಅಭ್ಯರ್ಥಿಯು ಕಣಕ್ಕಿಳಿದಿದ್ದಾರೆ. ಪೂಜಾರ್ ಅವರು BJP JDS ಮೈತ್ರಿ ಅಭ್ಯರ್ಥಿಯಾಗಿ PH ಪೂಜಾರ್ ನಾಮಪತ್ರ ಸಲ್ಲಿಸಿದ್ರು ಇವತ್ತು. ಯಾಕಿದು ನಾಮಪತ್ರ? ನಂಬರ್ಸ್ ಇದೆಯಾ ಗೆಲ್ಲೋದಕ್ಕೆ? ಇಲ್ಲ. ಮ್ಯಾಥಮೆಟಿಕ್ಸ್ ಈಸ್ ವೆರಿ ಕ್ಲಿಯರ್. ಆದರೂ ನಾಮಪತ್ರ ಸಲ್ಲಿಸಿದ್ರು. ಯಾಕೆ ಸಲ್ಲಿಸಿದ್ರು? ಅವ್ರು ಹೇಳಿದ್ರು, ಅದೊಂದೇನೋ ಫ್ಯಾಷನೇಬಲ್ ವರ್ಡ್ ಬಂದಿದೆಯಲ್ಲ, ಆತ್ಮಸಾಕ್ಷಿಯ ಮತಗಳು ನಮಗೆ ಬರ್ತವೆ ಅನ್ನೋ ನಂಬಿಕೆ ಇದೆ ಅಂತ. ಅಂದರೆ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರುಗಳು ನಮ್ಮ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ ಅನ್ನುವ ನಂಬಿಕೆ ಇದೆ, ಆದ್ದರಿಂದ ನಾವು ಕೊಟ್ಟಿದ್ದೀವಿ ಅಂತ. ಹಾಗೆಲ್ಲ ಆಗೋದಿಲ್ಲ. ಇದೇನು ಸೀಕ್ರೆಟ್ ಬ್ಯಾಲೆಟ್ ಅಂದರೆ ಅದು ಅಲ್ಲ. ಎದುರುಗಡೆ ಎದ್ದು ನಿಂತ್ಕೋಬೇಕು, ಯಾರ್ಯಾರ ಪರವಾಗಿ ಯಾರ್ಯಾರು ಇದ್ದೀರಿ ಅಂತ. ಆದರೂ ಯಾಕೆ ನಾಮಪತ್ರ ಸಲ್ಲಿಸಿದ್ರು? ಮೈತ್ರಿ ಪಕ್ಷಗಳ ಮಧ್ಯದ ಒಗ್ಗಟ್ಟು ಸಾಧನೆಗೆ ಅಂತ ಹೇಳ್ತಾರೆ. ನಾವೆಲ್ಲ ಒಂದಾಗಿದ್ದೀವಿ ಅನ್ನೋ ಮೆಸೇಜ್ ಕೊಡೋದಕ್ಕೆ ಅಂತ. ಒಂದಾಗಿದ್ದೀವಿ ಅನ್ನೋ ಮೆಸೇಜೇ ಕೊಡೋದಾಗಿದ್ದರೆ ವಿಧಾನಸಭೆ ಸ್ಪೀಕರ್ ಸ್ಥಾನಕ್ಕೂ ಸಲ್ಲಿಸಬೇಕಾಗಿತ್ತು ನಾಮಪತ್ರ. ಅಲ್ಲಿ ಕಾಂಗ್ರೆಸ್ ಕಡೆಯಿಂದ GS ಪಾಟೀಲ್ರು ಸ್ಪೀಕರ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಅಲ್ಲೂ NDA ಅಭ್ಯರ್ಥಿ ಆಗ್ತೀರಾ ಅಂದ್ರೆ ಇಲ್ಲ ಅಂತೆ, ಅಲ್ಲಿ ಎದ್ದೋಗ್ಬಿಡ್ತಾರಂತೆ, ಬಹಿಷ್ಕರಿಸ್ತಾರಂತೆ ಪ್ರಕ್ರಿಯೆಯನ್ನು. ಯಾಕೆ ಬಹಿಷ್ಕರಿಸ್ತೀರಿ ಅಂದರೆ, ಅದೇನ್ರಿ ಕೆಟ್ಟ ಸಂಪ್ರದಾಯ, ಲೆಟರ್ ಹೆಡ್ನಲ್ಲಿ ಹೆಸರು ಕಳಿಸೋದಂತೆ, ಸದನ ಆಯ್ಕೆ ಮಾಡ್ಬೇಕು ಅವ್ರನ್ನ, ಇವ್ರು ಲೆಟರ್ ಹೆಡ್ನಲ್ಲಿ ಹೆಸರು ಕಳಿಸಿದ್ದಾರೆ, ಆದ್ದರಿಂದ ಎದ್ದು ಹೋಗ್ತೀವಿ ನಾವು ಅಂತ. ಲೆಟರ್ ಹೆಡ್ನಲ್ಲಿ ಹೆಸರು ವಿಧಾನಸಭೆ ಸ್ಪೀಕರ್ ಒಬ್ಬರದೇ ಬಂದಿದೆಯಾ? ಸಲೀಂ ಅಹಮ್ಮದ್ದು ಬಂದಿದೆಯಪ್ಪ. ವಿಧಾನ ಪರಿಷತ್ನಲ್ಲಿ ಎದ್ದು ಹೋಗ್ತೀರಾ ಅಂದ್ರೆ ಇಲ್ಲ, ಅಲ್ಲಿ ಫೈಟ್ ಕೊಡ್ತಾರಂತೆ, ಇಲ್ಲಿ ಎದ್ದು ಹೋಗ್ತಾರಂತೆ. ಮಜಾ ಇದೆ ಇದು. ವಿಧಾನ ಪರಿಷತ್ತಿನಲ್ಲಿ ಏಕತೆ ತೋರಿಸುವ ನಿರ್ಧಾರ ವಿಧಾನಸಭೆಯಲ್ಲಿ ಯಾಕಿಲ್ಲ? ತೋರ್ಸಕ್ಕಾಗೋದಿಲ್ಲ ಅಂತನ? ಅಥವಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಷ್ಟೆಷ್ಟು ಜನ ಸಾಲಾಗಿ ನಿಂತ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಗೊತ್ತಿದೆ. ಇಲ್ಲೂ ಹಂಗಾಗ್ಬಿಟ್ರೆ ಮತ್ತೊಂದು ಮುಜುಗರ ಅನ್ನುವ ಕಾರಣವ? ಒಟ್ಟಿನಲ್ಲಿ ಸ್ಪೀಕರ್ ಆಯ್ಕೆಯ ಸಂದರ್ಭದಲ್ಲಿ ಬಹಿಷ್ಕಾರ ಮಾಡ್ತಾರಂತೆ, ಸಭಾಪತಿ ಆಯ್ಕೆಯ ಸಂದರ್ಭದಲ್ಲಿ ಕಾಂಪೀಟ್ ಮಾಡ್ತಾರಂತೆ. ಅಶೋಕ್ ಅವರು ಮಾತಾಡಿದ್ದಾರೆ ನೋಡಿ, ಬಹಿಷ್ಕಾರದ ಘೋಷಣೆಯನ್ನು ಅವರೇ ಮಾಡಿದ್ರು, ವಿಪಕ್ಷ ನಾಯಕರು. ಕೇಳಿಸ್ಕೊಳ್ಳಿ.
ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿರೋದ್ರಿಂದ ನಾವು ನಾಳೆ ನಡೆಯುವಂಥ ಸಭಾಧ್ಯಕ್ಷರ ಚುನಾವಣೆಯನ್ನ ಬಹಿಷ್ಕಾರ ಪ್ರಕ್ರಿಯೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಸಭಾಧ್ಯಕ್ಷರು ಆಯ್ಕೆ ಆದಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ನಾವು ಕೊಡ್ತೀರಿ. ಅದರಲ್ಲಿ ನಾವು ಭಾಗಿಯಾಗ್ತೀರಿ. ಚುನಾವಣೆಯಲ್ಲಿ ಭಾಗಿಯಾಗಲ್ಲ. ನಾವು ಎಲೆಕ್ಟ್ ಆದಮೇಲೆ ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀರಿ. ಮುಂದಿನ ನಡವಳಿಕೆಯಲ್ಲೂ ಕೂಡ ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಸಭಾಧ್ಯಕ್ಷರು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಆ ಪೀಠಕ್ಕೆ ಏನು ಗೌರವ ಕೊಡ್ತಿರೋ ಇದು ಪೀಠದ ವಿರುದ್ಧ ಅಲ್ಲ, ಪೀಠದ ವಿರುದ್ಧ ಅಲ್ಲ, ಇದು ಕಾಂಗ್ರೆಸ್ಸಿನ ಲೆಟ್ರೆಡ್ಡು ಮತ್ತು ಸರ್ವಾಧಿಕಾರದ ವಿರುದ್ಧ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಮುಖಾಂತರ ನಾವು ಭಾಗವಹಿಸುವಂಥದ್ದು. ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ ಸಭಾಪತಿಯವರ ಸ್ಥಾನ ತೆರವಾದಂಥ ಹಿನ್ನೆಲೆಯಲ್ಲಿ ಎನ್ಡಿಎದ ಭಾಗವಾಗಿ ಜತೆಯಾಗಿ ಕುಳಿತು ತೀರ್ಮಾನ ಮಾಡಿ ಆತ್ಮಸಾಕ್ಷಿಯ ಮತಗಳು ಇದೆ. ಸೋಲು ನಾವು ಎಂದೂ ಒಪ್ಪಿಕೊಂಡಂತಹದ್ದಲ್ಲ. ಸಿದ್ಧಾಂತಗಳಿಗಾಗಿ ಸಂಖ್ಯಾಬಲ ನಮಗೆ ಯಾವಾಗೂ ಮಹತ್ವದ್ದಾಗಿ ಕಂಡಿಲ್ಲ. ಅನಿವಾರ್ಯ ಚುನಾವಣೆ ನಾವು ಮಾಡಬೇಕು. ಸಮಾಜಕ್ಕೆ ಸಂದೇಶ ಕೊಡಬೇಕು. ನಾವು ಗೆಲುವು ಸೋಲಿನ ವಿಚಾರ ಆಮೇಲೆ ಸಂದೇಶ ಕೊಡಬೇಕು. ಇಂಥ ಕಾಂಗ್ರೆಸ್ಸಿನ ಪ್ರವೃತ್ತಿ, ಆಡಳಿತ ಪಾರ್ಟಿಯ ಪ್ರವೃತ್ತಿ ಇದು ಖಂಡಿಸಬೇಕು, ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಚುನಾವಣೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ಕೂಡ ನಾನಿದ್ದೇನೆ. ಯಾರು ಬೇಡ ಅಂತ ಹೇಳಿದ್ರು, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ. ಪ್ರಜಾಪ್ರಭುತ್ವದ ಮತ್ತು ಸದನದ ನಿಯಮಾವಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಸಭಾಧ್ಯಕ್ಷರಿಗೆ ಚುನಾವಣೆ ನಡೆಯುತ್ತೆ. ಚುನಾವಣೆ ಆಗಲಿ. ಆದರೆ ಬೇರೆಯವರಿಗೆ ಪಾಠ ಹೇಳೋರು ಲೋಕಸಭೆಯಲ್ಲಿ 12 ವರ್ಷದಿಂದ ಯಾಕೆ ಇವರು ಡೆಪ್ಟಿ ಸ್ಪೀಕರ್ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು. 27ನೇ ತಾರೀಖಿನ ತನಕ ಅಧಿವೇಶನ ನಡೆಯುತ್ತೆ. 23ನೇ ತಾರೀಖಿಗೆ ಬಿಜೆಪಿಯವರು ಒಂದು ಪಾದಯಾತ್ರೆ ಮಾಡುವ ಆಲೋಚನೆಯಲ್ಲಿದ್ದಾರಂತೆ. ಮೂಡಾ ಹಗರಣವನ್ನು ವಿರೋಧಿಸಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಮಾಡಿದ ನಂತರ ಈ ಬಿಡದಿ ಟೌನ್ಶಿಪ್ ವಿರೋಧಿಸಿ ಒಂದು ಪಾದಯಾತ್ರೆಯ ಘೋಷಣೆ ಮಾಡಿದ್ರು. ಮತ್ತು ಸುದ್ದಿ ಇಲ್ಲ ಅದರದ್ದು. ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯುವಾಗ ಒಂದು ಪಾದಯಾತ್ರೆ ಮಾಡ್ತೀವಿ ಅಂದರು. JDSನವರು ಮಾಡಿದ್ರು ಪಾದಯಾತ್ರೆ. BJP ಏನು ಪ್ಲ್ಯಾನ್ ಇದೆಯೋ ಗೊತ್ತಿಲ್ಲ. ಬಟ್ ಇನ್ನೊಂದು ಪಾದಯಾತ್ರೆಯ ಘೋಷಣೆ ಸದ್ಯದಲ್ಲೇ ಆಗಬಹುದು ಅಂತ. 27ನೇ ತಾರೀಕು ಅಧಿವೇಶನ ಮುಗಿಯುತ್ತೆ. 23ನೇ ತಾರೀಖೇ ಮಾಡುವ ಆಲೋಚನೆಯಲ್ಲಿದ್ದಾರಂತೆ. ರಾಯಚೂರಿನ ದೇವದುರ್ಗದಿಂದ ಬಳ್ಳಾರಿಯ ತನಕ ಪಾದಯಾತ್ರೆ. ಇದು ಯಾವುದಕ್ಕೆ ಆಗ್ರಹಿಸಿ? ನಾಗೇಂದ್ರರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವುದರ ವಿರುದ್ಧ. ಬೇಸಿಕಲಿ ಅದು ಆಕ್ರೋಶ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪಿಯಾಗಿರುವ ನಾಗೇಂದ್ರರನ್ನು ಹೆಂಗೆ ನೀವು ಕ್ಯಾಬಿನೆಟ್ಟಿಗೆ ತಗೊಂಡ್ರಿ ಅಂತ. ಅದನ್ನು ಹೊರತುಪಡಿಸಿದರೆ SC ST TSP ಹಣದ ದುರುಪಯೋಗ ಅಂತ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರಂತೆ. ST ಮೀಸಲಾತಿ ಹೆಚ್ಚಳ ಆಗಬೇಕು ಅನ್ನೋದೊಂದು ಆಗ್ರಹ ಇರುತ್ತಂತೆ. ಇದೆಲ್ಲ ಇಟ್ಕೊಂಡು ಪಾದಯಾತ್ರೆಯ ಆಲೋಚನೆ ಸ್ಟೇಟ್ BJP ಮೈಂಡ್ನಲ್ಲಿದೆ. 23ನೇ ತಾರೀಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ BJPಗೆ ಬಲ ತುಂಬುವ ಲೆಕ್ಕಾಚಾರ ಅಂತ ಅನ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.